ಭೈರವ, ನನ್ನನ್ನು ಬಂಧ ಮುಕ್ತನನ್ನಾಗಿ ಮಾಡು. ಬಂದ್ಬಿಟ್ಟ ಈ ಪಶುಪತಿ, ಮತ್ತೆ ಬಂದ್ಬಿಟ್ಟ. ದೈವ ಶಕ್ತಿ ಶಾಪನ ಮೀರ್ಸಿ ಮಹಾಶಕ್ತಿ ಮಂತ್ರ ಶಕ್ತಿನ ಎದುರಿಸೆ ಇನ್ನು ಶಕ್ತಿಶಾಲಿಯಾಗಿ ಈ ಭೂಮಿ ಮೇಲೆ ಬಂದ್ಬಿಟ್ಟ. ಭಲೆ ಭೂತಕ್ಕೆ ಭಲೆ. ನಿನ್ ಸಮಯ ಸ್ಫೂರ್ತಿನ ಮೆಚ್ಚಿದೆ. ನಿನ್ ಸಹಾಯನ ಯಾವತ್ತೂ ಮರೆಯಲ್ಲ ಭೂತಕ್ಕೆ. ಧನ್ಯಳಾದೆ. ಮಾಡ್ಬೇಕಾಗಿರೋ ಕೆಲ್ಸ ನಾಗನಿಧಿ ಸ್ವಾಧೀನ. ಬಾ. ಏನಾಯ್ತು ಪಶುಪತಿ? ಯಾಕ ಗಾಳಿಲ್ ತೇಲ್ತಾ ಇದ್ಯಾ? ಮಂತ್ರಬಂಧ ಪ್ರಭಾವ ಇನ್ನೂ ಇರೋದಕ್ಕೋಸ್ಕರ ನನ್ನ ಆತ್ಮ ಮಾತ್ರ ಹೊರಗೆ ಬಂದಿದೆ. ಶರೀರ ಇನ್ನೂ ಸಮಾಧಿಲೇ ಇದೆ. ಅಂದ್ರೆ ನಿನ್ಗೀಗ ಶರೀರ ಇಲ್ವಾ? ಹೌದು, ನನಗೀಗ ಶರೀರ ಬೇಕು. ಇಲ್ಲಾಂದ್ರೆ ನಾಗನಿಧಿ ಕೈ ತಪ್ಪ ಹೋಗುತ್ತೆ. ಈಗಿಂದೀಗ್ಲೇ ಶರೀರ ಅಂದ್ರೆ ಹೇಗ್ ಸಿಗತ್ತೆ ಪಶುಪತಿ? ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೋ ಇಲ್ವೋ ಗೊತ್ತಿಲ್ಲ, ಶರೀರ ಮಾತ್ರ ಸಿಗುತ್ತೆ. ಸಿಕ್ತು, ಶರೀರ ಸಿಕ್ತು. ಅಲ್ಲಿ ನೋಡು. ಅರ್ಥ ಆಯ್ತು. ಅದು ಭುಜಂಗ ಬಾಲರೂಪ ಪಡೆದ ಶರೀರ ಅಲ್ವಾ? ಹೌದು. ಎಷ್ಟೇ ಆದ್ರೂ ಹಾವು ಜಾತಿ ಅಲ್ವಾ? ಪ್ರತಿ ಅಮಾವಾಸ್ಯೆ ಹಾವು ಶರೀರನ ಬಿಟ್ಟು ಹೊಸ ಶರೀರನ ಧಾರಣೆ ಮಾಡುತ್ತೆ. ಓಂ ನಮಃ ಶಿವಾಯ. ಈಶ್ವರ ಮಹೇಶ್ವರ, ನಾಗಮ್ಮ ತನ್ನ ಭಕ್ತೆಯನ್ನು ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ಲು. ಆ ಪ್ರಯತ್ನದಲ್ಲೇ ನಾಗಜಾತಿಯಿಂದ ವೈರತ್ವ ತಂದ್ಕೊಂಡ್ಲು. ಭುಜಂಗನಿಗೆ ನಾಗಮ್ಮನಿಗೆ ನಡೀತಾ ಇರೋ ಈ ನಾಗ ಯುದ್ಧದಲ್ಲಿ ಯಾರಿಗೂ ಹಾನಿ ಆಗದೆ ಇರೋ ತರ ಕಾಪಾಡು ಸ್ವಾಮಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮೇಶ್ವರ, ಏನೀ ಅಪಶಕುನ, ಏನೀ ಅಶುಭ? ಏನೋ ನಡೆದಿದೆ. ನಾಗಜಾತಿಗೇನೋ ಕೇಡಾಗಿದೆ. ಅದಕ್ಕೆ ಈ ಅಶುಭ ಸೂಚನೆಗಳನ್ನ ತೋರಿಸ್ತಿದ್ಯಾ ಪರಮೇಶ್ವರ? ನಾನು ಅಳ್ತಾ ಇದ್ದೀನ ಅಂತ ನೋಡೋದಕ್ಕೆ ಬಂದ್ಯಾ ಪುಣ್ಯ? ಬೇರೆಯವರು ಅಳೋದನ್ನ ನೋಡಿ ಸಂತೋಷ ಪಡೋದಕ್ಕೆ ನಾನಿನ್ ಪರ್ಣಿಕ ಅಲ್ಲ. ನಿನಗಿವಾಗ ಸಂತೋಷ ಅಲ್ವಾ? ಯಾಕೆ? ನನಗೆ ಮದ್ವೆ ಆಗ್ತಿದ್ಯಲ್ಲ ಅದಕ್ಕೆ.
ನನ್ನ ಪ್ರೀತಿ ಸೋತೈತಲ್ವಾ, ಅದಕ್ಕೆ ಈ ಭೂಮಿಯಲ್ಲಿ ಪ್ರೀತಿ ಇಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಒಂದು ಹೆಣ್ಣನ್ನ ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ ಕೊನೆ ಕಣ್ಣೀರೇ ಸಿಗೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಪ್ರೀತಿ ಮಾಡಿದ್ರೆ ಇಷ್ಟು ನರಕ ಅನುಭವಿಸ್ಬೇಕಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಇರಲಿಲ್ಲ ಪುಣ್ಯ. ಆದ್ರೆ ಏನ್ ಮಾಡ್ಲಿ, ಪ್ರೀತಿಸ್ಬಿಟ್ನಲ್ವಾ, ಅನುಭವಿಸ್ಬೇಕಾಗಿದ್ದೆ. ಎಲ್ಲ ಇದೆ ಅಲ್ವಾ? ಎಲ್ಲ ಬಂದಿದೆಯಮ್ಮ. ಅದನ್ ತಗೊಳ್ಳಿ. ತಾಂಬೂಲ ಅಷ್ಟೇ ಬರಬೇಕು. ತರಿಸ್ತೀನಿ ರೀ. ಆಯ್ತಮ್ಮ. ಭದ್ರಾ, ಎಲ್ಲಿಗ್ ಹೋಗ್ತಿದ್ಯಾ? ಅನಿರುದ್ಗೆ ಬಟ್ಟೆ ಕೊಡಕ್ ಹೋಗ್ತಾ ಇದೀನಮ್ಮ. ಸರಿ, ನೀನು ಹೋಗು. ನಾನು ಇಲ್ಲೆಲ್ಲ ನೋಡ್ಕೋತೀನಿ. ಸರಿ, ಹೋಗು ಹೋಗು. ಪುರೋಹಿತ್ರೆ, ಅಮ್ಮ. ತಾಂಬೂಲ ಒಂದೇ ಅಲ್ವಾ, ನಾನು ತರಿಸ್ತೀನಿ. ನೀವ್ ಮಿಕ್ಕಿದ ಏರ್ಪಾಟೆಲ್ಲ ಮಾಡ್ಕೊಳ್ಳಿ. ಸರಿನಮ್ಮ. ಬಂದೇ ಇರಿ. ನನಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಪ್ರೀತಿ ಹಂಚೋದಕ್ಕೆ ಅಮ್ಮ ಇಲ್ಲ, ಪ್ರೀತಿಸೋದಕ್ಕೆ ಅಪ್ಪ ಇಲ್ಲ. ಅದಕ್ಕೆ ಇರಬೇಕು. ಪ್ರೀತಿಸ್ಬೇಕು ಅನ್ನೋ ಯೋಚನೆನೂ ಬರಲ್ಲ. ಆದ್ರೆ ಇವತ್ತು ನಿನ್ನ ನೋಡ್ತಿದ್ರೆ ಯಾಕೋ ಬೇಜಾರಾಗ್ತಿದೆ. ಬಹುಶಃ